ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಈ ಕಡೆ ಪವಿತ್ರನೇ ಆಕ್ಸಿಡೆಂಟ್ಗೆ ಕಾರಣ ಅಂತ ಹೇಳ್ಬಿಟ್ಟು ರಾಧಿಕಾ ತುಂಬಾ ಹೊಡಿತಾ ಇದ್ದು ಸುಮ್ಮನೆ ಇರ್ತಾಳೆ. ಪವಿತ್ರ ಅದೇನಂತ ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಡಾಕ್ಟರ್ ಫೋನ್ ಹಚ್ಬಿಟ್ಟು ರಾಧಿಕನ್ಗೆ, ಅಯ್ಯೋ ನಿಮ್ಮ ಮಗ ದೇವ್ ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಪಾಪ ಅವ್ರಿಗೆ ಆಕ್ಸಿಡೆಂಟ್ ಆಗೋಗಿದೆ, ಯಾಕೆ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾ ಇರ್ತಾರೆ. ಹಾಗಾಗಿ ರಾಧಿಕಾ ಕೂಡ ಹಾಸ್ಪಿಟ್ಲಿಗೆ ಬರ್ತಾಳೆ. ಅಯ್ಯೋ ಏನಾಯಿತು ದೇವ್, ಯಾಕೋ ಈ ಥರ ಮಾಡಿಕೊಂಡೆ ಅಂಥೇಳಿ ಬರೋಷ್ಟೊತ್ತಿಗೆ ತುಂಬ ಕೋಪದಲ್ಲಿರ್ತಾಳೆ. ಪಾಪ ಪವಿತ್ರನ ಕಾಪಾಡೋಕ್ಕೆ ಹೋದಂಥ ದೇವ್ನಿಗೆ ಆಕ್ಸಿಡೆಂಟ್ ಆಗಿರೋದು ಗೊತ್ತಿರಲ್ಲ. ಹಾಗಾಗಿ ರಾಧಿಕಾ ಅವ್ರು ಬಂದ ತಕ್ಷಣ ಪವಿತ್ರನ ಕಪಾಳಿಗೆ ಟಪಾರ್ ಅಂತೇಳಿ ಹೊಡೆದ್ಬಿಡ್ತಾರೆ. ಇನ್ನು ಯಾರ್ಯಾರ ಜೀವನ ಎಲ್ಲ ತೊಗೋಬೇಕಂತ ಅಂದ್ಕೊಂಡಿದ್ಯಾ ನೀನು? ಈಗ ಒಂದು ಮಗನ ಜೀವ ತೊಗೊಂಡಿದ್ದು ಸಾಕಾಗಿಲ್ವೇನೆ ನಿನಗೆ? ಇನ್ನು ಈ ಮಗನ ಜೀವನೂ ಬೇಕಾ? ಥೂ, ಇಂಥ ಜನ್ಮ ಬಾಳಕ್ಕಿಂತ ಸಾಯೋದೇ ಮೇಲು ಅಂತ ಹೇಳ್ಬಿಟ್ಟು ರಾಧಿಕಾ ಪಡಾರನ ಹೊಡೆದು ಹೋಗಿಬಿಡ್ತಾಳೆ. ಹಾಗೆ ತುಂಬಾ ಭಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರಾಧಿಕಾ ನಿನ್ಗೇನು ಮಾನ ಏನು ಇಲ್ವೇನೆ ಅಂತ ಹೇಳಿ ಬೈತಾ ಇರ್ತಾಳೆ. ಅದನ್ನೆಲ್ಲ ಬೇಗ ಹೊಡೆಸ್ಕೊಂಡ್ಬಿಟ್ಟು ಸುಮ್ಮನೆ ಇರ್ತಾಳೆ. ಪವಿತ್ರ ಏನೂ ಕೂಡ ಮಾತಾಡ್ತಾ ಇರಲ್ಲ. ಯಾಕಂದರೆ ದೇವು ಹೇಗಾದರೂ ಹುಷಾರಾಗಿ ಒಂದು ಸ್ವಲ್ಪ ಮಾತಾಡಿದರೆ ಸಾಕು ಅಂತೇಳಿ ಕಾಯ್ಕೊಂಡು ಕೂತ್ಕೊಂಡಿರ್ತಾಳೆ. ಹಾಗಾದರೆ ದೇವ್ ಸರ್ಗೆ ಪ್ರಜ್ಞೆ ಬರುತ್ತಾ, ಬಂದ ತಕ್ಷಣ ಪವಿತ್ರಂದೇನು ತಪ್ಪಿಲ್ಲ ಅಂತ ಹೇಳ್ತಾರ ಏನು ಅಂತ ನೋಡಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.